Hello everyone, welcome to Sanmargaha classes. Question number 16 from The Swan and the Princess. Identify the verb tense used in the sentence. So, ಈ ಒಂದು ಶಬ್ದ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿರುವಂತಹ ವರ್ಬ್ ಕ್ರಿಯಾಪದದ ಟೆನ್ಸ್ ಅನ್ನು ಹೇಳ್ಬೇಕು ನೀವು ಕಾಲ ಓಕೆನಾ. So, what are the tenses, children? How many tenses are there? Present, present tense, past tense, present tense, and participle, isn't it? Past, present, and future tenses are there, isn't it? Past tense ಅಲ್ಲಿ ನಿಮಗೆ ಸಿಂಪಲ್ ಆದ ಪಾಸ್ಟ್ ಟೆನ್ಸ್ ಇರುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಇರುತ್ತೆ. ಓಕೆ, ಸೊ ಈ ಎಲ್ಲ ಟೆನ್ಸಸ್ ಅಲ್ಲೂ ಅಗೇನ್ ಯು ವಿಲ್ ಹ್ಯಾವ್ ಸಿಂಪಲ್ and ಕಂಟಿನ್ಯೂಸ್ ಪಾರ್ಟಿಸಿಪಲ್. ಈ ತರ ಟೆನ್ಸ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಇರುತ್ತೆ. ಓಕೆನಾ. ಸೊ ಅದರಲ್ಲಿ ಪಾಸ್ಟ್ ಪಾರ್ಟ್, ಅದೇ ರೀತಿ ಇನ್ನೂ ಮುಂದೆ ಹೋಗ್ಬೇಕು ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್ ಇರುತ್ತೆ. ಓಕೆ, ಸೊ ಈ ರೀತಿ ಟೆನ್ಸಸ್ ಅನ್ನ ನಾವು ಹೇಳ್ತೀವಿ. ಓಕೆನಾ ಮಕ್ಕಳೇ. ಸೊ ಭೂತಕಾಲ, ವರ್ತಮಾನ, ಭವಿಷ್ಯ ಅಂತ. ಓಕೆ, ಆಪ್ಷನ್ ಎ, ಸಾರಿ ಕ್ವಶನ್ ಎ, ದೇವದತ್ತ ಶಾಟ್ ದ ಸ್ವ್ಯಾನ್. ಓಕೆ, ದೇವದತ್ತ ಶಾಟ್ ದ ಸ್ವ್ಯಾನ್ ಅಲ್ವಾ. ಸೊ ಇದರಲ್ಲಿ ಯಾವ ಟೆನ್ಸ್ ಅನ್ನ ಯೂಸ್ ಮಾಡಿದ್ದಾರೆ? ದೇವದತ್ತನು ಹಂಸವನ್ನ ಹೊಡೆದನು, ಶಾಟ್. ಓಕೆ, ಸೊ ದಿಸ್ ಈಸ್ ಪಾಸ್ಟ್ ಟೆನ್ಸ್, ಆಲ್ರೆಡಿ ಹ್ಯಾಪನ್ ಅಲ್ವಾ. ಸೊ ಇದರಲ್ಲಿ ಯಾವುದೇ ಕಂಟಿನ್ಯೂಸ್ ನಿಮ್ಗೆ ಕಾಣಿಸ್ತಾ ಇಲ್ಲ, ಪಾರ್ಟಿಸಿಪಲ್ ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ಇಟ್ ಈಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಶಾಟ್ ದ ಸ್ವ್ಯಾನ್. ಬಿ, ಗೋಪಾಲ್ ವರ್ಕ್ಸ್ ಹಾರ್ಡ್. ವರ್ಕ್ಸ್ ಹಾರ್ಡ್ ಅಂತಾರೆ ಆತ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಇಲ್ಲಿ ನೋಡಿ ಯಾವುದು ವರ್ಬ್, ಯಾವುದು ಮಕ್ಕಳೇ? ವರ್ಬ್ ಈಸ್ ವರ್ಕ್ಸ್, isn't it? ಸೊ ಇದು ಸಾರಿ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ಅಲ್ವಾ. ಇದರಲ್ಲಿ ಕಂಟಿನ್ಯೂಸ್ ಏನ ವರ್ಕಿಂಗ್ ಅಂತ ಇದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತಾ ಇತ್ತು, ವರ್ಕ್ಸ್ ಅಂತ ಇದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ನೆಕ್ಸ್ಟ್ ಒನ್, ದೇ ಬೇಕ್ಡ್ ದ ಕೇಕ್. ಅವರು ಕೇಕ್ ಅನ್ನ ಬೇಕ್ ಮಾಡಿದ್ದಾರೆ, ಆಲ್ರೆಡಿ ಹ್ಯಾಪನ್. ಸೊ ಆಲ್ರೆಡಿ ಹ್ಯಾಪನ್ ಅಂತ ಅದಕ್ಕೆ ಯಾವ್ದನ್ನ ಯೂಸ್ ಮಾಡ್ತೀವಿ? ಪಾಸ್ಟ್ ಟೆನ್ಸ್ ಅಲ್ವಾ. ಸೊ ಇಲ್ಲಿ ವರ್ಬ್ ಯಾವುದು ಮಕ್ಕಳೇ? ಬೇಕ್ಡ್, ಬೇಕ್ಡ್ ಅನ್ನೋಂಥದ್ದು. ಓಕೆ, ಸೊ ದೇ ವೇರ್ ಬೇಕಿಂಗ್ ಅಂತ ಅಂದ್ರೆ ಮಾಡುತ್ತಿದ್ದರು, ಕಂಟಿನ್ಯೂಸ್ ಆಗ್ತಾ ಇತ್ತು. ಸೊ ದೇ ಬೇಕ್ಡ್ ಅಂತ ಕೊಟ್ಟಿರೋದ್ರಿಂದ ಇದು ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಬರುತ್ತೆ. ಓಕೆನಾ. ಸೊ ಈ ತರ ನೀವು ವರ್ಬ್ ಯಾವುದು ಅಂತ ಅಂಡರ್ಲೈನ್ ಮಾಡಿಬಿಟ್ಟು ಸೊ ಟೆನ್ಸ್ ಅನ್ನ ಬರಿಬೇಕು. ಓಕೆ, ದ ಆಪರೇಷನ್ ಸಿಂಧೂರ ಈಸ್ ಸಕ್ಸಸ್ಫುಲ್. ಈಸ್ ಅಂತ ಇದೆ ನೋಡಿ ಇಲ್ಲಿ, ಆಪರೇಷನ್ ಸಿಂಧೂರ ಈಸ್ ಸಕ್ಸಸ್ಫುಲ್ ಅಂತ ಇದೆ ಅಲ್ವಾ. ಸೊ ಈ ಸೆಂಟೆನ್ಸ್ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಂತದ್ದು. ಓಕೆ, ಸೊ ಇಲ್ಲಿ ಎರಡೇ ಕೊಟ್ಟಿದ್ದಾರೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಂಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದೇ ಕಂಟಿನ್ಯೂಸ್ ಅಲ್ಲಿ ಇದ್ರೆ ING ಬಂದ್ರೆ ಅದು ಕಂಟಿನ್ಯೂಸ್ ವರ್ಬ್ಗೆ. ನೋಡಿ ಇಲ್ಲಿ ವರ್ಕಿಂಗ್, ಬೇಕಿಂಗ್ ಅಲ್ವಾ. ಸೊ ಈ ತರ ಇದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಆರ್ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಓಕೆನಾ. ಸೊ ದಿಸ್ ಈಸ್ ಅಬೌಟ್ ದ ಟೆನ್ಸಸ್. ಪಾಸ್ಟ್ ಟೆನ್ಸ್ ಅಂದ್ರೆ ಆಲ್ರೆಡಿ ಹ್ಯಾಪನ್, ಪ್ರೆಸೆಂಟ್ ಟೆನ್ಸ್ ನೌ ಇಟ್ ಈಸ್ ಗೋಯಿಂಗ್ ಆನ್. ಓಕೆ, ಫ್ಯೂಚರ್ ಅಂತಂದ್ರೆ ವಿಲ್ ಬಿ, ವಿಲ್ ನೆಕ್ಸ್ಟ್ ವಿಲ್ ಬಂದ್ರೆ ಅದು ಫ್ಯೂಚರ್ ಟೆನ್ಸ್ ಆಗುತ್ತೆ. ಓಕೆನಾ ಮಕ್ಕಳೇ. ಥ್ಯಾಂಕ್ ಯು.